ಎಲ್ಲರಿಗೂ ನಮಸ್ಕಾರ. ಇದು ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಆಯೋಜನೆ ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿ. ನಾನು PN ಕೃಷ್ಣಮೂರ್ತಿ, ಕನಕಶ್ರೀ ಚಾರಿಟಬಲ್ ಟ್ರಸ್ಟಿನ ಕಾರ್ಯದರ್ಶಿ ಮತ್ತು ಸರ್ಕಾರದ ನಿವೃತ್ತ ಅಧೀನ ಕಾರ್ಯದರ್ಶಿ. ನನ್ನ ಬಲಗಡೆ ಇರತಕ್ಕಂಥವರು ಶ್ರೀ V ಮುನಿಚೌಡಪ್ಪ, ನಿಕಟಪೂರ್ವ ಕಾರ್ಯದರ್ಶಿಗಳು ಕನಕಶ್ರೀ ಚಾರಿಟಬಲ್ ಟ್ರಸ್ಟ್, ಮತ್ತು BL ಕಾರ್ಖಾನೆ ಏನಿದೆ ಅದರ ನಿವೃತ್ತ ಅಧಿಕಾರಿಗಳು. ಮತ್ತು ನನ್ನ ಎಡಭಾಗದಲ್ಲಿ ಶ್ರೀ P ರಂಗದಾಮಯ್ಯನವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿವೃತ್ತ ಅಧಿಕಾರಿಗಳು. ಆತ್ಮೀಯರೇ, ಸಂತಕವಿ ಕನಕದಾಸರ ಉದಾತ್ತ ಜೀವನ ಮತ್ತು ಪರಮ ಪವಿತ್ರ ಸಂದೇಶದಿಂದ ಪ್ರೇರಿತರಾದಂಥ ನಾವು ಕುರುಬ ಸಮಾಜದ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು, ಸಮಾಜ ಸೇವಕರು ಸೇರಿಕೊಂಡು 2013ರಲ್ಲಿ ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆಯನ್ನು ಮಾಡಿದ್ದೇವೆ. ಈ ಟ್ರಸ್ಟ್ ಸ್ಥಾಪನೆಯಾಗಿ ನಾಳೆಗೆ 13 ವರ್ಷಗಳಾಗ್ತಾ ಇದ್ದಾವೆ. ಈ ಟ್ರಸ್ಟಿನ ವತಿಯಿಂದ ನಾವು ಕಳೆದ 13 ವರ್ಷಗಳಲ್ಲಿ ಪ್ರತಿ ವರ್ಷ ಸಮಾಜದ ಮಕ್ಕಳು SLC ಮತ್ತು PUC ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಿದಂಥವರಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ಮೊಟ್ಟ ಮೊದಲಿಗೆ ಬೆಂಗಳೂರು ನಗರದ ಮಟ್ಟಿಗೆ ಮಾಡ್ತಾಯಿದ್ದೋ. ಆನಂತರ ಬೆಂಗಳೂರು ನಗರ ಜಿಲ್ಲೆ, ತದನಂತರ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗೆ ನಾವು ಮಾಡಿದೋ ಕೆಲವು ವರ್ಷಗಳು. ಆನಂತರ ಏನು ರಾಜ್ಯದಲ್ಲಿ 4 ಕಂದಾಯ ವಿಭಾಗಗಳಿದ್ದಾವೆ, ಆ ವಿಭಾಗಗಳಿಗೆ ಮಾಡ್ತಾ ಬರ್ತಾ ಇದ್ದೇವೆ. ಮೊದಲಿಗೆ ನಾವು ಬೆಂಗಳೂರು ಕಂದಾಯ ವಿಭಾಗ, ಆನಂತರ ನಾವು ಧಾರವಾಡ ಈ ವಿಭಾಗಕ್ಕೆ ಮಾಡಿದ್ದೇವೆ. ಕಳೆದ ವರ್ಷ ಕಲಬುರಗಿ ವಿಭಾಗದಲ್ಲಿ ಮಾಡಿದ್ದೇವೆ. ಈ ವರ್ಷ ಮೈಸೂರು ವಿಭಾಗದಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಬರ್ತಾ ಇದ್ದೇವೆ. ತದನಂತರ ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡ್ತಾ ಬಂದಿದ್ದೇವೆ. ಸಮಾಜದಲ್ಲಿ ಒಂದು ವಿಶಿಷ್ಟ ಸೇವೆ ಅಥವಾ ಸಾಧನೆಯನ್ನು ಮಾಡಿದಂಥವರಿಗೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಮತ್ತು ಸಮಾಜಕ್ಕಾಗಿ ಒಂದು ಗುರುತರವಾದಂಥ ಸೇವೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡ್ತಾ ನಾವು ಹುಟ್ಟಿ ಬಂದಂಥ ಒಂದು ಸಮಾಜಕ್ಕೆ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ತಮಗೆಲ್ಲ ಗೊತ್ತೇ ಇದೆ, ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರದಲ್ಲಿ, ಅದು ರಾಜ್ಯ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ಯಾವುದೇ ಒಂದು ಹುದ್ದೆಗೆ ನೇಮಕ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಅದು ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕನೇ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಕುರುಬ ಸಮಾಜದ ಮಕ್ಕಳು, ಅದರಲ್ಲೂ ನಿರ್ದಿಷ್ಟವಾಗಿ ನಮ್ಮ ಕಿತ್ತೂರು ಕರ್ನಾಟಕ ಆಗಲಿ, ಕಲ್ಯಾಣ ಕರ್ನಾಟಕದ ಮಕ್ಕಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಳ ಹಿಂದೆ ಇರ್ತಕ್ಕಂಥದ್ದನ್ನ ನಾವು ಮನಗಂಡು ಬೆಂಗಳೂರಿನಲ್ಲಿ ಇವರಿಗೆ ಉಚಿತವಾದಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಟ್ರೈನಿಂಗ್ ಕೋರ್ಸಸ್ ಮಾಡಬೇಕು ಅಂತ ನಿರ್ಣಯ ತಗೊಂಡಿದ್ದೇವೆ. ತಮಗೆಲ್ಲ ಗೊತ್ತೇ ಇದೆ, ಬೆಂಗಳೂರಿನಲ್ಲಿ ಇನ್ಸೈಟ್ IAS ಅನ್ನುವ ಒಂದು ಸಂಸ್ಥೆ ಇದೆ. ಇದು ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿಯೇ ಭಾಳ ಹೆಸರನ್ನು ಗಳಿಸಿರ್ತಕ್ಕಂಥದ್ದು. ಈ ಒಂದು ಸಂಸ್ಥೆಯಲ್ಲಿ UPSC ಮತ್ತು KPSC ಪರೀಕ್ಷೆಗಳಿಗೆ ತರಬೇತಿಯನ್ನು ಪಡೆದಂಥ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಭಾಳಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ IAS ಆಗಿದ್ದಾರೆ, IPS ಆಗಿದ್ದಾರೆ, IFS ಆಗಿದ್ದಾರೆ, ಮತ್ತು ರಾಜ್ಯ ಸರ್ಕಾರದಲ್ಲಿ KAS ಆಫೀಸರ್ಸ್ ಆಗಿದ್ದಾರೆ, SP ಆಗಿದ್ದಾರೆ, DCP, DSP, ಈಗ ಅನೇಕ ಹುದ್ದೆಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಅವರನ್ನು ಸಂಪರ್ಕ ಮಾಡಿ ಇನ್ಸೈಟ್ IAS ಇದರ ಸಂಸ್ಥಾಪಕ ನಿರ್ದೇಶಕರಾದಂಥ ಶ್ರೀ ವಿನಯ್ ಕುಮಾರ್ GB ಇವರ ನೇತೃತ್ವ, ಮಾರ್ಗದರ್ಶನದಲ್ಲಿ ಮತ್ತು ಅವರ ಸಹಕಾರದಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಗ್ರೂಪ್ C ಹುದ್ದೆಗಳಿಗೆ ಒಂದು 3.5 ತಿಂಗಳ ಒಂದು ಉಚಿತವಾದಂಥ ತರಬೇತಿಯನ್ನು ನೀಡಬೇಕು ಅಂತ ನಿರ್ಣಯಿಸಿದ್ದೇವೆ. ಈ ಒಂದು ತರಬೇತಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಮಕ್ಕಳಿಗೆ ಉಚಿತವಾದಂಥ ವಸತಿ ಇರುತ್ತೆ ಮತ್ತು ವಿಶಾಲವಾದಂಥ ಅತ್ಯಾಧುನಿಕವಾದಂಥ ನಾವು ಸ್ಟಡಿ ಸೆಂಟರ್ ಮಾಡಿದ್ದೇವೆ. ಆದರೆ ಊಟೋಪಹಾರಕ್ಕೆ ಅತ್ಯಂತ ರಿಯಾಯಿತಿ ದರದಲ್ಲಿ ಶುಲ್ಕವನ್ನು ವಿಧಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದನ್ನು ಆದಷ್ಟು ಶೀಘ್ರವಾಗಿ ನಾವು ಈ ಒಂದು ತರಬೇತಿ ಶಿಬಿರಗಳನ್ನು ಮಾಡಲಿಕ್ಕೆ ವಿಚಾರ ಮಾಡಿದ್ದೇವೆ. ಮತ್ತು ಭಾಳ ದೊಡ್ಡ ಒಂದು ಸಾಧನೆ ಏನಂದರೆ, ನಾವು ಕಳೆದ 2016ರಲ್ಲಿ ಬೆಂಗಳೂರಿನ ವಿಶ್ವೇಶ್ವರಯ್ಯ ಲೇಔಟಲ್ಲಿ ಸುಮಾರು 16,000 ಸ್ಕ್ವೇರ್ ಫೀಟ್ ಒಂದು ನಿವೇಶನವನ್ನು ಖರೀದಿ ಮಾಡಿ ಇಲ್ಲಿ 2 ಸಮುದಾಯ ಭವನಗಳನ್ನು ಮಾಡಿದ್ದೇವೆ. ಈ ಸಮುದಾಯ ಭವನವನ್ನು ಸಮಾಜದ ಎಲ್ಲ
ಹಿಂದುಳಿದ ವರ್ಗದಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನೀಡ್ತಾ ಬಂದಿದ್ದೇವೆ. ಇಲ್ಲಿ ಕೌಟುಂಬಿಕ ಕಾರ್ಯಗಳಾಗ್ತಾ ಇದ್ದಾವೆ, ಸಾಮಾಜಿಕ ಕಾರ್ಯಗಳಾಗ್ತಾ ಇದ್ದಾವೆ, ಧಾರ್ಮಿಕ ಕಾರ್ಯಗಳಾಗ್ತಾ ಇದ್ದಾವೆ. ಅತ್ಯಂತ ನ್ಯಾಯಯುತವಾದಂಥ ಕಡಿಮೆ ಬೆಲೆ ಕೊಡ್ತಾ ಇದ್ದೇವೆ. ಇದರ ಮೇಲ್ಗಡೆ ಈಗಾಗಲೇ ಒಂದು ವಿದ್ಯಾರ್ಥಿ ನಿಲಯ ಇದೆ. ಸುಮಾರು 70 ಮಂದಿ ವಿದ್ಯಾರ್ಥಿಗಳು ಅಲ್ಲಿ ಈಗ ಆ ವಿದ್ಯಾರ್ಥಿ ನಿಲಯದಲ್ಲಿ ಬೆಂಗಳೂರಿನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಂದು ಅಲ್ಲಿ ಉಳ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಏನು ವಸತಿ ಮತ್ತು ಏನು ಸ್ಟಡಿ ಸೆಂಟರ್ನ ಉಚಿತವಾಗಿ ಕೊಟ್ಟಿದ್ದೇವೆ ಮತ್ತು ಊಟೋಪಹಾರವನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾವು ಒದಗಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಯಾಕೆ ಒಂದು ಕಾಂಪಿಟೇಟಿವ್ ಟ್ರೈನಿಂಗ್ ಕ್ಲಾಸಸ್ನ ಎಕ್ಸಾಮಿನೇಷನ್ಗೆ ಟ್ರೈನಿಂಗ್ ಕ್ಲಾಸಸ್ನ ಮಾಡಬಾರ್ದು ಅಂತ ಈ ಒಂದು ನಾವೊಂದು ಕೆಲಸಕ್ಕೆ ಕೈ ಇಟ್ಟಿದ್ದೇವೆ. ವಿಶೇಷವಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಮಕ್ಕಳನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅವರೆಲ್ಲ ಬಂದು ಇದ್ರ ಸದುಪಯೋಗ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ದಯಮಾಡಿ ತಮ್ಮ ಪತ್ರಿಕೆಗಳಲ್ಲಿ ಇದನ್ನು ಪ್ರಚಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಸಮುದಾಯದ ಮಕ್ಕಳು ಅದರ ಲಾಭ ಪಡಿಬೇಕು ಅಂತ ಇದೆ. ಮತ್ತು ವಿಶೇಷವಾಗಿ ಇದು ಹಾಲು ಮತ ಅಥವಾ ಕುರುಬ ಸಮಾಜಕ್ಕೆ ಸೀಮಿತವಾಗಿಲ್ಲ, ಬೇರೆ ವರ್ಗದ ಮಕ್ಕಳಿಗೂ ನಾವು ಒಂದು ಗಣನೀಯ ಪ್ರಮಾಣದ ಅವಕಾಶಗಳನ್ನು ಕೊಡ್ತೇವೆ. ಆದರೆ ಮೊದಲನೇ ಆದ್ಯತೆ ಕುರುಬ ಸಮಾಜದ ಮಕ್ಕಳಿಗೆ ಇರುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದಯಮಾಡಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ತಮ್ಮ ಏನು ಮುದ್ರಣ ಸುದ್ದಿ ಮಾಧ್ಯಮಗಳು ಅಥವಾ ಡಿಜಿಟಲ್ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಈ ಒಂದು ನಮ್ಮ ಕಾರ್ಯಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು, ಸಹಕಾರ ನೀಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಮತ್ತು ಇನ್ನು ಉಳಿದಂತೆ ನಮ್ಮ ಹಿರಿಯರು ಈ ಕಾರ್ಯಕ್ರಮ ನಾವು ನೆಕ್ಸ್ಟ್ ಮಂತು ಪ್ರಾಬಬ್ಲಿ ಆಗಸ್ಟ್ 15ರಿಂದ ಪ್ರಾರಂಭ ಮಾಡಬೇಕು ಅಂತ ಇದ್ದೇವೆ. ಯಾವುದು 72,000 ಜನ ತಗೊಳ್ತಾ ಇದ್ದಾರೆ. ಅಲ್ಲ, ಒಂದು ನಿಮಿಷ ಏನು ಹೇಳಿ ಸರ್. ಹಾಂ ಪ್ರತಿಭಾ ಪುರಸ್ಕಾರ ಈ ವರ್ಷ ನಾವು ಮೈಸೂರು ಡಿವಿಷನಲ್ಲಿ ಮಾಡಿದೋ ಕಳೆದ 14ನೇ ತಾರೀಕು ಸರ್. ಅದನ್ನು ಕಳೆದ ವರ್ಷ ಇಲ್ಲಿ ಕಲಬುರಗಿಯಲ್ಲಿ ಮಾಡಿದೋ. ನೆಕ್ಸ್ಟ್ ಮತ್ತೆ ನಾವೀಗ ಧಾರವಾಡ ಡಿಸ್ಟಿಕ್ಕಿಂದ ಬರ್ತೀವಿ. ನೆಕ್ಸ್ಟ್ ಇಯರಿಂದ ನಾವು ಮೊದಲು ಬೆಂಗಳೂರು ಡಿವಿಷನ್ ಮಾಡಿದೋ, ಆನಂತರ ಇಲ್ಲಿ ಧಾರವಾಡ ಡಿವಿಷನ್ ಮಾಡಿದೋ, ಕಲಬುರಗಿ ಮಾಡಿದೋ, ಮತ್ತು ಮೈಸೂರು ಮಾಡಿದೋ. ಈ ವರ್ಷ ಮೈಸೂರಲ್ಲಿ ಕಳೆದ ತಿಂಗಳು 14ನೇ ತಾರೀಕು ಮಾಡಿದ್ದೇವೆ. ಆಮೇಲೆ ಏನಂದರೆ SLCನಲ್ಲಿ 95 ಅಂಕಗಳು ಮತ್ತು ಹೆಚ್ಚು, PUCನಲ್ಲಿ 90 ಅಂಕಗಳು ಮತ್ತು ಹೆಚ್ಚು ಪಡೆದಂಥ ಸಮುದಾಯ ಮಕ್ಕಳಿಗೆ 5,000 ರೂಪಾಯಿಗಳ ಪ್ರೋತ್ಸಾಹಧನ ಮತ್ತು ಒಂದು ಪದಕ, ಪ್ರಶಂಸಾ ಪತ್ರ ನೀಡಿ ನಾವು ಅವರಿಗೆ ಪುರಸ್ಕರಿಸ್ತಾ ಬಂದಿದ್ದೇವೆ. ಏನಂದರೆ ಇದು ಇಡೀ ಸ್ಟೇಟ್ ವೈಡ್ ಒಂದೇ ಸರಿ ಕರೆದ್ರೆ ಪ್ರೆಸ್ ಮೀಟು ಮುಖ್ಯ ಉದ್ದೇಶ ನಾವು ಕಾಂಪಿಟೇಟಿವ್ ಟ್ರೈನಿಂಗ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲಿ? ಬೆಂಗಳೂರಿನಲ್ಲಿ, ಧಾರವಾಡದಲ್ಲ, ಬೆಂಗಳೂರಲ್ಲಿ ಮಾಡ್ತಾ ಇದ್ದೇವೆ. ಸೊ ಪ್ರಾಬಬ್ಲಿ ಆಗಸ್ಟಲ್ಲಿ. ಮತ್ತು ಈ ಕ್ಲಾಸಸ್ ಮಾಡೋದು ನಮ್ಮ ಸಹಯೋಗದಲ್ಲಿ ಇನ್ಸೈಟ್ IAS ಅಂತ ಇದೆ. ಭಾಳ ಬೆಂಗಳೂರಿನಲ್ಲಿ ಅಷ್ಟೇ ಯಾಕೆ ಇಡೀ ಕರ್ನಾಟಕದಲ್ಲಿ, ಸೌತ್ ಇಂಡಿಯಾದಲ್ಲಿ ನೋಡಿ, ಮೊದಲೆಲ್ಲ ನಮ್ಮ ಸ್ಟೂಡೆಂಟ್ಸು ಡೆಲ್ಲಿಗೆ ಹೋಗ್ತಾಯಿದ್ರು, ಬಾಂಬೆಗೆ ಹೋಗ್ತಾಯಿದ್ರು, ಚೆನ್ನೈಗೆ ಹೋಗ್ತಾಯಿದ್ರು, ಹೈದ್ರಾಬಾದ್ಗೆ ಹೋಗ್ತಾಯಿದ್ರು. ಈಗ ಉಲ್ಟಾ ಆಗಿದೆ. ಈ ಎಲ್ಲ ಕಡೆಯಿಂದ ಬೆಂಗಳೂರು ಬರ್ತಾ ಇದ್ದಾರೆ. ಯಾಕಂದರೆ ಕೋಚಿಂಗ್ ಚೆನ್ನಾಗಿದೆ, ಮತ್ತು ಬೆಂಗಳೂರು ತಮಗೆ ಗೊತ್ತೇ ಇದೆಲ್ಲ, ಹವಾಮಾನದಲ್ಲೂ ಚೆನ್ನಾಗಿದೆ, ಮತ್ತು ಡಿಸ್ಟರ್ಬೆನ್ಸ್ ಕಡಿಮೆ ಮಕ್ಕಳಿಗೆ. ಕೋಚಿಂಗು ಫ್ರೀ ಇದೆ, ವಸತಿ ಫ್ರೀ ಇದೆ. ಯಾವುದು ನೋಡಿ, ಮುಖ್ಯವಾಗಿ ಹಾಲು ಮತ ಕುರುಬ ಸಮುದಾಯಕ್ಕೆ ನಾವು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಸಹೋದರ ಏನು ಹಿಂದುಳಿದ ವರ್ಗಗಳಿಗೂ ಆದ್ಯತೆ ಕೊಡ್ತೇವೆ. ಮೊದಲನೇ ಆದ್ಯತೆ ಕುರುಬ ಸಮುದಾಯಕ್ಕಂತೂ ನಾವು 100 ಜನ ವಿದ್ಯಾರ್ಥಿಗಳಿಗೆ ಅಂದಾಜು ಮಾಡಿದ್ದೇವೆ. 100 ಜನ, ನಮಗೆ ಅಕಾಮಿಡೇಷನ್ನು 103 ಜನಕ್ಕೆ ಅವಕಾಶ ಇದೆ. ನಮ್ಮ ಹಾಸ್ಟೆಲಲ್ಲಿ 103 ಜನ ವಿದ್ಯಾರ್ಥಿಗಳು ಇದೆ. ಅಕಸ್ಮಾತ್ ಏನಾದರೂ ಜಾಸ್ತಿ ಆದರೆ ನಮ್ಮದು ಇನ್ನೂ ಒಂದು ಹಾಲು ನಾವು ಖಾಲಿ ಇಟ್ಕೊಂಡಿದ್ದೇವೆ, ಅದನ್ನು ಪಾರ್ಟೇಷನ್ ಮಾಡಿ ಇನ್ನೂ ಒಂದು 30 ಜನಕ್ಕೆ ಅಕಾಮಿಡೇಟ್ ಮಾಡ್ಬೋದು. ಸದ್ಯಕ್ಕೆ 103 ಜನ ವಿದ್ಯಾರ್ಥಿಗಳು ಈ ಕ್ಷಣಕ್ಕೆ ಅಲ್ಲಿ ವಸತಿ ಇರಲಿಕ್ಕೆ ಅವಕಾಶ ಇದೆ. ನಮ್ಮದೇ ಆದಂಥ ರೂಮ್ಸ್ಗಳಿದ್ದಾವೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರತ್ಯೇಕವಾದ ಕಬೋರ್ಡ್ ಮಾಡಿದ್ದೇವೆ. ಆಮೇಲೆ ಕಾಟ್ ಕೊಟ್ಟಿದ್ದೇವೆ, ವಿತ್ ಬೆಡ್ ಆ್ಯಂಡ್ ಪಿಲೋ ಕೊಟ್ಟಿದ್ದೇವೆ. ಅದಾದಮೇಲೆ ನಮ್ಮಲ್ಲಿ ಕಿಚನ್ ಇದೆ, ಡೈನಿಂಗ್ ಹಾಲ್ ಇದೆ, ಮತ್ತು ವಿಶೇಷವಾಗಿ ನವನವೀನ ರೀತಿಯ ಸ್ಟಡಿ ಸೆಂಟರ್ ಮಾಡಿದ್ದೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಟೇಬಲ್ ಇದೆ, ಲ್ಯಾಪ್ಟಾಪ್ ಕನೆಕ್ಷನ್ ಇದೆ, 24 ಅವರ್ಸು ಲೈಟಿಂಗ್ ಇರುತ್ತೆ, ಫ್ಯಾನ್ ಇರುತ್ತೆ, ಇದೆಲ್ಲ ಅನುಕೂಲ ಮಾಡಿದ್ದೇವೆ. ಇದು 3ರಿಂದ 3.5 ತಿಂಗಳು ಇದು ನಡೆಯೋದು ಬೆಂಗಳೂರಿನ ವಿಶ್ವೇಶ್ವರಯ್ಯ ಲೇಔಟಲ್ಲಿ ಕನಕ ಸಂಕೀರ್ಣ ಅಂತ ನಮ್ಮದೇ ಕಟ್ಟಡ ಇದೆ. ಆ ಕಟ್ಟಡದಲ್ಲಿ ಮಾಡ್ತೇವೆ. ಇದನ್ನು ನಡೆಸ್ಕೊಡೋದು ಇನ್ಸೈಟ್ IAS. ಅವರು ಭಾಳ ಹೆಸರು ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳು ಈಗಾಗಲೇ IAS, IPS, IFS ಆಗಿದ್ದಾರೆ.
ಮತ್ತು KS ಆಫೀಸರ್ಸ್ ಆಗಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಈ ಪೊಲೀಸ್ ಇಲಾಖೆಯಲ್ಲಿ SP DCP DSP ಆಗಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ಸ್ ಆಗಿದ್ದಾರೆ. ಹೀಗಾಗಿ ಭಾಳಷ್ಟು ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಅವರ ಒಂದು ಮಾರ್ಗದರ್ಶನ, ನೇತೃತ್ವ, ಸಾರಥ್ಯದಲ್ಲಿ ಮಾಡ್ತೀವಿ. ನಮ್ಮ ಸಹಕಾರ ಏನಂದರೆ ಇಡೀ ಕಟ್ಟಡವನ್ನು ಊಟ, ವಸತಿ ಮತ್ತು ಏನು ಅವರಿಗೆ ಅಧ್ಯಯನ ಕೇಂದ್ರ ಇರುತ್ತಲ್ಲ, ಸ್ಟಡಿ ಸೆಂಟರ್, ಫ್ರೀಯಾಗಿ ನಾವು ಮಾಡಿಕೊಡ್ತಾ ಇದ್ದೀವಿ. ಸರ್, ತಾವೇನಾದ್ರು